ಪೊಲೀಸರ ವಶದಲ್ಲಿದ್ದಂತಹ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಸಾವನ್ನಪ್ತಾನೆ. ಇದು ಲಾಕಪ್ ಡೆತ್ ಅಂತ ಹೇಳಿ ಕುಟುಂಬಸ್ಥರು, ಗ್ರಾಮಸ್ಥರು ಪೊಲೀಸರ ವಿರುದ್ಧ ರೊಚ್ಚಿಗೆದ್ದಿದ್ರು. ಈ ಘಟನೆ ನಡೆದಿರುವಂತಹದ್ದು ತುಮಕೂರಿನ ಹುಳಿಯಾರಿನಲ್ಲಿ ಲಾಕಪ್ ಡೆತ್ನ ಆರೋಪ. ಹುಳಿಯಾರು ಪೊಲೀಸರ ವಿರುದ್ಧ ಈ ರೀತಿಯ ಆರೋಪ ಕೇಳಿ ಬಂದಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಯಾವ ಕಾರಣದಿಂದ ಸಾವಾಗಿದೆ ಅಂಥೇಳಿ ಮಾಹಿತಿ ಇಲ್ಲ. ಸಿಐಡಿ ಇನ್ವೆಸ್ಟಿಗೇಷನ್ಗೆ ಆದೇಶ ಮಾಡಿದ್ದೇವೆ. ಹಲ್ಲೆ ಮಾಡಿದ ನಿಜವಾದರೆ ಆಕ್ಷನ್ ತಗೊಳ್ತೀವಿ ಅಂಥೇಳಿ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಅವರು ನಾನು ಎಸ್ ಪಿಗೆ ಮಾತಾಡಿದೆ. ಅವರು ಲಾಕಪ್ ಡೆತ್ ಅಲ್ಲ, ಅವರು ಸ್ಟೇಷನ್ಗೆ ಕರ್ಕೊಂಬಂದಿದ್ದಕ್ಕೆ ಅವರು ಏನೋ ಒಂದು ರೀತಿಯಲ್ಲಿ ಅವ್ರಿಗೆ ಏನಾಗಿದೆ ಅಂತ ಇನ್ನೂ ಗೊತ್ತಿಲ್ಲ. ಬಟ್ ಅದನ್ನು ತೀರ್ಕೊಂಡಿದ್ದಾರೆ. ಅದನ್ನು ನಾನೀಗ ಸಿ ಐ ಡಿ ಕೊಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೇನೆ. ಸಿ ಐ ಡಿ ಕೊಡ್ತೇವೆ. ಅವ್ರ ಕುಟುಂಬಸ್ಥರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಅವ್ರನ್ನ ಕಳಿಸಿದ್ದಾರೆ, ಹಾಗಾಗಿ ಸಾವೊಪ್ಪಿದ್ದಾರೆ ಅನ್ನುವಂಥದ್ದು ಸರ್. ಅದಕ್ಕೆ ಸಿ ಐ ಡಿ ಕೊಟ್ಟರೆ ಗೊತ್ತಾಗ್ತದಲ್ಲ. ಎನ್ಕ್ವೈರಿ ಮಾಡಿ ಹೊಡೆದಿದ್ರೆ ಒಂದು ವೇಳೆ ಈಗ ಪೋಸ್ಟ್ಮಾರ್ಟಮಲ್ಲೂ ಕೂಡ ಗೊತ್ತಾಗುತ್ತೆ ಸ್ವಲ್ಪ. ಆದರೆ ಸಿ ಐ ಡಿ ಕೊಟ್ಟರೆ ಅದು ಆ ತನಿಖೆಯಲ್ಲಿ ಅವ್ರು ಹೊಡೆದಿದ್ರೆ ಅಥವಾ ಏನು ಎಂಟೈರ್ ಇನ್ಸಿಡೆಂಟ್ ಬಗ್ಗೆ ಅವರು ತನಿಖೆ ಮಾಡಿ ವರದಿ ಕೊಡ್ತಾರೆ. ಆನಂತರ ಏನಾದರೂ ಆ ರೀತಿ ಆಗಿದ್ದರೆ ಯಾರು ಹಂಗೆ ಮಾಡಿದ್ರು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ. ಅವರು ನಾನು ಎಸ್ ಪಿಗೆ ಮಾತಾಡಿದೆ. ಅವರು ಲಾಕಪ್ ಡೆತ್ ಅಲ್ಲ, ಅವರು ಸ್ಟೇಷನ್ಗೆ ಕರ್ಕೊಂಬಂದ. ಇದು ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರ ಮಾತು. ಪ್ರತಿ ಬಾರಿಯಂತೆ ಈ ಬಾರಿಯೂ ಅದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಾಹಿತಿ ಇಲ್ಲ, ತರಿಸ್ಕೊಳ್ತೀನಿ, ಸಿಐಡಿ ಇನ್ವೆಸ್ಟಿಗೇಷನ್ಗೆ ಕೊಡ್ತೀನಿ ಅಂಥೇಳಿ. ಎಲ್ಲದಕ್ಕೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕಾಗುತ್ತೆ. ಅದಾದಮೇಲೆ ಸಾವು ಹೇಗಾಗಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ.